ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ವಿಕ್ರಮ್ ರಾತ್ರಿ ರೋಡಲ್ಲಿ ಕುಟ್ಕೊಂಡು ಬರ್ತಾ ಇರ್ತಾನೆ. ಯಾವುದೋ ಲಾರಿ ಎದುರುಗಡೆ ಬಂದು ವಿಕ್ರಮ್ಗೆ ಆಕ್ಸಿಡೆಂಟ್ ಮಾಡಿಬಿಡುತ್ತೆ. ಈಗ ವೇದ ವಿಕ್ರಮ್ ಅಂತ ಜೋರಾಗಿ ಕೂಕ್ಕೊಂತಾಳೆ. ಇದು ವೇದ ಕಾಣೋ ಕನಸಾಗಿರುತ್ತೆ. ಆ ತಾಳಿನ ಇಟ್ಕೊಂಡು, ಈ ತಾಳಿ ಯಾಕೆ ನನಗೆ ಇಷ್ಟೊಂದು ಚುಚ್ಚುತ್ತಾ ಇದೆ, ಈ ತಾಳಿನ ನಾನಿನ್ನ ಇಟ್ಕೊಬೇಕಾ ಬೇಡ, ಈ ತಾಳಿ ನನಗೆ ಬೇಡ ಅಂತ ವೇದ ತಾಳಿನ ತೆಗ್ಯಕ್ಕೆ ಹೋಗ್ತಾಳೆ. ಆಗ ಅಘೋರಿಗಳು ಹೇಳಿರೋ ಮಾತು ನೆನಪಾಗುತ್ತೆ. ಈ ತಾಳಿ ನಿನ್ನ ಜೊತೆನೇ ಇರಬೇಕು, ನೀನು ಅವನ ಜೊತೆನೇ ಇರಬೇಕು, ಆವಾಗಲೇ ಅವನು ಬದುಕೋದು. ಇದು ನೀನಾದರೂ ನೀನು ತೆಗೆದ್ರೆ ಅವನು ಬದುಕಲ್ಲ ಅನ್ನೋ ಮಾತು ನೆನಪಾಗುತ್ತೆ. ನನಗೆ ಒಪ್ಪಿಗೆ ಇಲ್ದಿರೋ ಈ ತಾಳಿನ ತೆಗೆಯೋದಕ್ಕೆ ಯಾಕೆ ಆಗ್ತಾ ಇಲ್ಲ, ನನಗೆ ಇದನ್ನ ತೆಗಿಯೋಕ್ಕೆ ಮನಸ್ಸೇ ಆಗ್ತಾ ಇಲ್ವಲ್ಲ ಅಂತ ವೇದ ಹೇಳ್ಕೊತಾಳೆ. ಈಗ ಸೌಂದರ್ಯ ಅವರು ವೇದನ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬಾ ಅಂತ ಹೊರಗಡೆ ಕರ್ಕೊಂಬರ್ತಾರೆ. ಕತ್ತಲಿರೋ ತಾಳಿನ ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದೀಯಾ ಹೇಳ್ದಾಗ ವೇದ ಕತ್ತಲಿರೋ ತಾಳಿ ನನಗೆ ಬೇಡ, ಆದರೆ ಅದನ್ನ ತೆಗೆಯೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಸ್ನೇಹನ ಮುಖವಾಡ ಹಾಕೊಂಡು ನನಗೆ ಮೋಸ ಮಾಡಿಬಿಟ್ಟ, ನನ್ನೆಷ್ಟು ಸಲ ಬೇಡ ಬೇಡ ಅಂತರೂ ಕೇಳ್ದೆ ನನಗೆ ತಾಳಿ ಕಟ್ಬಿಟ್ಟ. ನನ್ನ ಜೀವನದ ನಿರ್ಧಾರಗಳೆಲ್ಲ ಬರೀ ಬೇರೆಯವರು ತಗೊತಾ ಇದ್ದಾರಲ್ಲಕ್ಕ. ಮೊದಲು ಅಪ್ಪ ಅಮ್ಮ, ಆಮೇಲೆ ಆ ವಿಶ್ವ, ಈಗ ಈ ವಿಕ್ರಮ್ ಅಂತ ಹೇಳಿದಾಗ ಸೌಂದರ್ಯ ಅವರು ನಿನ್ನ ಜೀವನದ ನಿರ್ಧಾರಗಳನ್ನು ನೀನು ಮಾಡ್ಬೋದು, ನಿನ್ನ ಕೋಪ ಎಲ್ಲ ಬಿಟ್ಟರೆ ನಿನ್ನ ಜೀವನದ ನಿರ್ಧಾರಗಳನ್ನು ನೀನು ಮಾಡ್ಬೋದು. ವೇದ ಅಂದರೆ ಸೋತು ಸುಮ್ಮನಾಗೋಳಲ್ಲ, ತಪ್ಪನ್ನು ತಿದ್ಕೊಂಡು ಸರಿಪಡಿಸ್ಕೊಂಡು ಗೆಲ್ಲೋಳು. ನಮ್ಮ ವೇದ ಛಲಗಾತಿ, ಬುದ್ಧಿವಂತೆ, ಎಲ್ಲ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರಕ್ಕೆ ಬಾ ಅಂತ ಸೌಂದರ್ಯ ಅವರು ವೇದಾಗೆ ಬುದ್ಧಿ ಮಾತು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ.